ಬರೀ ಬಾಳೆ ಅಲ್ಲ, ತೆಂಗಾಗಲಿ, ಅಡಿಕೆ ಆಗಲಿ, ಕಬ್ಬಾಗಲಿ, ತರಕಾರಿಗಳಾಗಲಿ, ಪೊಮೊಗ್ರೆನೇಟು, ದಾಳಿಂಬ್ರೆ ಆಗಲಿ, ಆಲೂಗಡ್ಡೆ ಏನಾದ್ರು ಬೆಳೀರಿ, ನಮ್ದು ಎಲ್ಲದಕ್ಕೂ ಒಂದೇ ಫಾರ್ಮುಲಾ, ಒಂದೇ ಮ್ಯಾಜಿಕ್. ಯಾಕೆಂದ್ರೆ ಅಡಿಕೆ ಗಿಡದ್ದು ಎಲ್ಲ ನೋಡ್ತಾ ಇದ್ದಾರೆ. ಹೌದೌದು. ಯಾಕೆಂದ್ರೆ ಸಾಯ್ತಾ ಇರೋ ಗಿಡ ಬದುಕಿದೆ. ನಾನು ಹೇಳ್ತಾ ಇರೋದು ಸುಳಿವು ಹೋಗಿರೋದ್ರ ಮೇಲೆ ಚಾಲೆಂಜ್ ಮಾಡ್ತಾ ಇರೋದು. ಹೌದು, ಸುಳಿವು ಹೋಗಿರೋದ್ರ ಮೇಲೆ ಚಾಲೆಂಜ್ ಮಾಡ್ತಾ ಇರೋದು. ಅದು ಬಂದೇ ಬರ್ತದೆ. ನೀವು ಕೆಮಿಕಲ್ ಹಾಕಿರಿ, ಏನಾರು ಹಾಕಿರಿ, ಬಿಟ್ಬಿಡಿ. ಮುಂದಕ್ಕೆ ನಾವು ಹೇಳ್ದಂಗೆ ಮಾಡಿ, ಬರೀ ಕೇವಲ 2 ರಿಂದ 3 ತಿಂಗಳೊಳಗಡೆ ನಿಮಗೆ ಅದರಲ್ಲಿ ರಿಸಲ್ಟ್ ಕೊಡ್ತೀವಿ. ಷಡಾಕ್ಷರಿ ಅವ್ರದ್ದೆಲ್ಲ 12-13 ಚಿಪ್ಪು. ಸೊ ಇದು ನಾನು ಹೇಳ್ತಾ ಇರೋದು ಈ ತೋಟದ್ದು. ಎಲ್ಲ ತೋಟದ್ದು ಇವಾಗ ಕಂಟಿನ್ಯೂಸ್ ಆಗಿ ನಾನು ನಿಮಗೆ ತೋರಿಸ್ತೀನಿ. ಒಂದೊಂದೇ ತೋರಿಸ್ಕೊತಾ ಬರ್ತೀರಿ. ಪಾಯಿಂಟ್ ಇಷ್ಟೇ ವೀಕ್ಷಕರೇ, ಸಕ್ಸಸ್ ಮಾಡಬೇಕಂದ್ರೆ ಪದ್ಧತಿ ಫಾಲೋ ಮಾಡಬೇಕು. ಯಾವಾಗ ನೀವು ಪದ್ಧತಿ ಫಾಲೋ ಮಾಡ್ತೀರಾ, ಫೇಲ್ಯೂರ್ ಆಗೋಕ್ಕೆ ಚಾನ್ಸೇ ಇಲ್ಲ. ಎಷ್ಟೋ ಲಕ್ಷಾಂತರ ಜನ ಹಾಕಿ ದುಡ್ಡು ಬಂದಿಲ್ಲ ಬಾಳೆ ಬೆಳಿಬೇಕು ಅಂತ. ಯಾಕೆ ಅಂದರೆ ನೀವು ಯಾವಾಗ ಫಾಲೋ ಮಾಡಲ್ಲ ಪದ್ಧತಿ, ಅಲ್ಲಿಗೆ ನೀವು ಫೇಲ್ಯೂರ್ ಆಗುತ್ತೆ. ಅಲ್ಲೇ ಇದೆ ಸರ್. ಸೊ ನಾನು ಹೇಳೋದು ನೋಡಿ, ಗಾಳಿಗೆ ಒಂದು ಮರ ಬಿದ್ದಿರ್ಬೋದು, ಇಡೀ ತೋಟದಲ್ಲಿ 1-2 ಬೀಳಲಿ ಹಂಗಂತ ನಾವು 35,000 ಖರ್ಚು ಮಾಡಿ ಕೋಲ್ ಕೊಡೋಲ್ಲ. ಯಾಕೆಂದರೆ 2-3 ಸಾವಿರ ಗಿಡದಲ್ಲಿ 2-10 ಹಾಳಾಗಲಿ ಪರವಾಗಿಲ್ಲ. ಇನ್ನೂ ಒಂದು ಸಿಗಟೋಕಾಗಿ ತೋರಿಸ್ತೀನಿ. ಫುಲ್ಲು ಒಂದು ಗಿಡನೇ ಸಿಗಟೋಕಿಂದ ಹೊಟ್ಟೋಗಿತ್ತು. ಆಗುತ್ತೆ. 1000 ಗಿಡದಲ್ಲಿ ನಿಮಗೆ 50 ಗಿಡ 10 ಗಿಡ ಬಿದ್ದಿರುತ್ತೆ, 10 ಗಿಡ ಬೆಳೆದಿರಲ್ಲ, 10 ಗಿಡ ರೋಗ ಬಂದಿರುತ್ತೆ. ಪರವಾಗಿಲ್ಲ. 100% 1000 ನಾವು 100% ಸಕ್ಸಸ್ ಆಗಲ್ಲ. ಇಲ್ಲಿ ತನಕ ಏಲಕ್ಕಿ, ಇಲ್ಲಿಂದ G9 ಒಂದೇ ಒಂದು ಬಂದಿದೆ ನೋಡಿ ಕ್ವಾಲಿಟಿ. ಸರ್ ಎಷ್ಟು kg ಬರ್ಬೋದು ಸರ್ ಇದು? ಇದು ನಾನು kg ಹೇಳೋಕ್ಕಿಂತ ಒಂದು ಚಿಪ್ಪಲ್ಲಿ ಸರ್ 30 ಕಾಯಿ ಬಂದಿದೆ. ಆಲ್ರೆಡಿ ಎಣಿಸಿದ್ದೀನಿ, ಇನ್ನೊಮ್ಮೆ ಎಣಿಸ್ತೀನಿ ಸರ್. 1 2 3 4 5 ಜೋಡಿ 6 7 8 9 10 11 12 13 14 15 ಜೋಡಿ ಅಂದ್ರೆ 30 ಇದು ಬಂದಿದೆ ಮೊದಲನೇ ಚಿಪ್ಪಲ್ಲಿ. ಕೆಳಗೆ ಬತ್ತಾ 1-2 ಕಡಿಮೆ ಆಯ್ತದೆ. ಅದ್ರ ಬಗ್ಗೆ ನಾವು ಇದು ಮಾಡಿದ್ವಿ. ಆದ್ರೆ ಇದು ಕಡಿಮೆ ಅಂದ್ರೆ 50 kg ಬರಬೇಕು ಅಂತ ನನ್ನ ಒಂದು ಲೆಕ್ಕಾಚಾರದಲ್ಲಿ. ಕಡಿಮೆ ಅಂದ್ರೆ 50 kg ಬರಬೇಕು. ನಾನು ಹೇಳೋದೇನಪ್ಪ ಅಂದ್ರೆ, ನಾನು ಒಂದು ವಿಚಾರ ಹೇಳಕ್ ಇಷ್ಟಪಡ್ತೀನಿ ಸರ್ ನಮ್ಮ ರೈತ ಬಂದವ್ರಿಗೆ. ನಮಸ್ಕಾರ ರೈತ ಬಂದವ್ರೆ. ಯಾಕೆಂತಂದ್ರೆ ಪ್ರತಿ ಬಾರಿನೂ ಕೂಡ ನಾನು ಹೇಳ್ತಾ ಇದ್ದೀನಿ ಸರ್, ಇದು ತೆಂಗಿನ ಮರ ಕೆಳಗಿರೋದು, ನೆರಳಲ್ಲಿರೋದು. ಹೌದೌದು, ಮರದ್ದು ಅಲ್ಲೇ ತೋರಿಸಿ ನೋಡಿ, ಅಲ್ಲಿ ತೆಂಗಿನ ಮರ ನೆರಳಲ್ಲಿ ಬೆಳೆದಿರೋ ತೋಟದಲ್ಲೂ ಕೂಡ ನಾವು ಇಷ್ಟು ಮಟ್ಟಿಗೆ ಮಾಡ್ಬೋದು ಅನ್ನುವಂತ ಒಂದು ಸಾಕ್ಷಿ ಇದು. ನೋಡಿ, ಇಲ್ಲಿ ತೆಂಗಿನ ಮರ ಇದೆ. ಹೌದು, ಅದರದ್ದು ನೆರಳಲ್ಲೇ ಬೆಳೆದಿರೋದು ಇದು. ಜೊತೆಗೆ ಏನಪ್ಪಾ ಅಂತಂದ್ರೆ, ಈಗ ನಾವು ಪದ್ಧತಿ ಮಾಡುವಂತ ಟೈಮಲ್ಲಿ ನಾವು ಔಷಧಿ ಹಾಕ್ತಾ ಇರ್ಬೇಕಾದ್ರೆ ನಾವೇನ್ ಮಾಡ್ತೀವಿ, ಅರ್ಧ ಲೀಟರ್ ಹಾಕ್ತಾ ಇರ್ತೀವಿ. ನಮ್ಗೆ ಅರ್ಧ ಲೀಟರ್ ಹಾಕಿದ್ರೆ ನಾವ್ ಹೇಳ್ದೆ ನಿಮ್ಗೆ 8-10 kg ಬೇಕು ಅಂದ್ರಲ್ಲ, ಅದಕ್ಕೆ ಮೋಸ ಇಲ್ಲ. ನಾನ್ ಹೇಳೋದೇನಪ್ಪ ಅಂದ್ರೆ, ಬಂದ್ಮೇಲೆ 1 ಲೀಟರ್ ಹಾಕ್ಬೇಕು. ಒಂದ್ ಗಿಡಕ್ಕೆ 1 ಲೀಟರ್ ಕೊಡಿ, ಮಾತೆ ಕಡಿದ್ಮೇಲೆ ನಾವು ಹಾಕೋದೇ ಬೇಡ ಅಂತ ಎಷ್ಟೋ ಜನ ನಿಲ್ಲಿಸ್ತಾರೆ. ಎಲ್ಲೆಲ್ಲಿ ಕೆಲವು ನ್ಯೂನ್ಯತೆಗಳು ಇರ್ತಾವ ಅಂದ್ರೆ, ಕೆಲವ್ರಿಗೆ ಅದು ಮಾಹಿತಿ ಕೊರತೆಯಿಂದ ಅವ್ರು ಆ ರೀತಿ ಮಾಡೋದು. ಮಾಹಿತಿ ಕೊರತೆಯಿಂದ ಈಗ ನಾವೇನ್ ಮಾಡ್ಬೇಕು ಅಂದ್ರೆ, ಈಗ ನಾವು 15 ದಿವಸ 20 ದಿವಸಕ್ಕೆ ಒಂದ್ಸಾರಿ ಸ್ಪ್ರೇ ಕೊಡೋದು. ಇದಕ್ಕೆ ಸ್ಪ್ರೇ ಕೊಟ್ಟಾಗ ನಮ್ಗೆ ಕಾಯಿ ಶೈನಿಂಗ್ ಬರೋದು, ಕಾಯಿ ಅಳ್ಳುದು. ಅಂದ್ರೆ ಬರೀ ಕೊನೆಗೆ ಮಾತ್ರ ಅಲ್ಲ, ಜೊತೆಗೆ ನಾವು ಬುಡಕ್ಕೂ ಕೂಡ. ಎಷ್ಟೊಂದು ಜನ ಅನ್ಕೊಂಡಿರೋದು, ಎಸ್ಪೆಷಲಿ ಕೆಮಿಕಲ್ ಮಾಡೋರಿಗೆ, ಮೋತೆ ಬರೋ ತನಕ ಗಿಡ ತುಂಬ ಚೆನ್ನಾಗಿರುತ್ತೆ. ಮೋತೆ ಬಂದಮೇಲೆ ಜಾಸ್ತಿ ರೋಗಗಳು. ಟೊಮೆಟೊ ಇಟ್ಕೊಳ್ಳಿ, ಫ್ಲವರಿಂಗ್ ಆಗೋ ತನಕ ತುಂಬ ಚೆನ್ನಾಗಿರುತ್ತೆ. ಫ್ಲವರಿಂಗ್ ಆದಮೇಲೆ ರೋಗ ತುಂಬ ಬರುತ್ತೆ. ಸೊ ಹಾಗೇ ಬಾಳೆಗೆ ತಿಂಗಳ ಒಂದು ಸ್ಪ್ರೇ ಕಂಪಲ್ಸರಿ. ಬುಡಕ್ಕೆ ಕಂಪಲ್ಸರಿ ನೀವು ಅರ್ಧ ಲೀಟ್ರ್ ಬದಲು 1 ಲೀಟ್ರ್ ಹಾಕಕ್ಕೆ ಸ್ಟಾರ್ಟ್ ಮಾಡಿ. ಡಬಲ್ ಡೋಸ್. ಯಾವಾಗ 7ನೇ ತಿಂಗಳಾದಮೇಲೆ ಮೋತೆ ಬಂದಮೇಲೆ ಸ್ಪ್ರೇ ಚೆನ್ನಾಗಿ ನೆನೆಸ್ಬೇಕು. ಅದೆಲ್ಲ ತೋರಿಸ್ತೀರಿ ನಿಮಗೆ ಮುಂದಿನ ವೀಡಿಯೋಗಳಲ್ಲಿ. ನೋಡ್ತಾ ಇದ್ದೀರಾ ನೀವು, 1 ತಿಂಗಳಿಂದ ಪ್ರತಿ ತಿಂಗಳು ನಾವೆಲ್ಲ ಡೀಟೇಲ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀರಿ. ಸೊ ಇವತ್ತಿಗೆ ಈ ಥರ ಇದೆ. ಧನ್ಯವಾದ ಎಲ್ಲರಿಗೂ. ಆಮೇಲೆ ಬಂದಿದೆ ಅಂತ ಹೇಳಿಲ್ಲ, 10 ಚಿಪ್ಪು ಬಂದಿದೆ ನೋಡ್ಬೋದು. 1 2 3 4 5 6 7 8 9 10 ಇದು ಬಂದಿದೆ. ಲಾಸ್ಟಲ್ಲಿ ಒಂದೇ ಒಂದು ಕಾಯಿ ಮಾತ್ರ ಉಳ್ಕೊಂಡಿದೆ. ಇದು ಲೆಕ್ಕ ಬೇಡ ನಮಗೆ. ಯಾಕೆಂದರೆ 10 ಚಿಪ್ಪು ಬಂದಿದೆ. ನಾವು ಯಾವ ರೀತಿ ನಾವು ಹೇಳಿದ ಪದ್ಧತಿಲಿ ದಯಮಾಡಿ ನಾವು ನಿಮಗೆ ಇಳುವರಿ ಜಾಸ್ತಿ ತಗೊಳ್ಳಿ ಅನ್ನುವಂಥ ದೃಷ್ಟಿಯಿಂದ ನಾವು ಕೊಡ್ತಾ ಇರೋದು ಭೂಮಿಗೆ ಜೀವಾಣುಗಳು. ಅದರ ದೆಸೆಯಿಂದ ನಾವು ಏನು ಮಾಡಬೇಕು ಅಂತ ಅಂದರೆ, ಹೆಚ್ಚಿಗೆ
ಅದಕ್ಕೆ ಫುಡ್ಡನ್ನ ನಾವು ಜಾಸ್ತಿ ಕೊಟ್ಟಾಗ ಆ ತಾಕತ್, ಯಾಕೆಂತಂದರೆ ಈಗ ಮಕ್ಕಳು ಸಿಂಪಲಾಗಿ ಹೇಳ್ಬೇಕು ಅಂತ ಅಂದರೆ ಒಂದು ಹಂದಿ ಮರಿ ಆಗ್ಬೋದು, ಮರಿ ಜಾಸ್ತಿ ಹಾಕುತ್ತೆ, ನಾಯಿಗಳು ಮರಿ ಜಾಸ್ತಿ ಹಾಕುತ್ತೆ. ಅವಾಗ ನಾವೇನು ಮಾಡಬೇಕು ಅಂದರೆ ಫುಡ್ ಜಾಸ್ತಿ ಕೊಡಬೇಕು. ಈಗ ನಮ್ಮಲ್ಲೇ ಮನೆಯಲ್ಲೇ ಒಂದು ಮಗು ಇದ್ದಾಗ ಪರವಾಗಿಲ್ಲ, ಫೀಡಿಂಗ್ ಬೇರೆ ಥರ ಆಗುತ್ತೆ. ಅವಳಿ ಜವಳಿ ಆದಾಗ ನಾವು ಏನು ಮಾಡಬೇಕು, ಅದೇ ರೀತಿ ಇಲ್ಲೂ ಕೂಡ ಜಾಸ್ತಿ ಇರುವಂಥ ಟೈಮಲ್ಲಿ ನಾವು ಹೆಚ್ಚಿಗೆ ಫುಡ್ ಕೊಟ್ಟಾಗ ಅದು ಇಳುವರಿ ತನ್ನಷ್ಟಕ್ಕೆ ತಾನೇ ಜಾಸ್ತಿ ಆಗುತ್ತೆ ಅಂತ ಹೇಳಿ. ಇವತ್ತಿನ ಮ್ಯಾಜಿಕ್ಗೆ ಕಾರಣ ಪದ್ಧತಿ ಮತ್ತು ಹಸಿರೆಲೆ ಗೊಬ್ಬರ. ಅದೆರಡು ಬಿಟ್ಟು ನೀವು ದಯವಿಟ್ಟು ಹಸಿರೆಲೆ ಗೊಬ್ಬರ ಮಾಡದೇ ಇರೋರು ಕಮೆಂಟ್ಸು, ಸುಮ್ಮನೆ ಬೇರೆಯವ್ರಿಗೆ ಚೆನ್ನಾಗಿಲ್ಲ ಅನ್ನೋರು, ಫೇಲ್ಯೂರ್ ಆಗಿರೋರು ಮಾತಾಡೋದು ಜಾಸ್ತಿ. ಏನಕ್ಕೆ ಅಂದರೆ ಒಂದು ವಿಷಯನ ನೀಟಾಗಿ ಅರ್ಥ ಮಾಡಿಕೊಂಡು, ಇವಾಗ ಸ್ಕೂಲ್ಗೆ ಓದೋರೆಲ್ಲ ಫಸ್ಟ್ ರ್ಯಾಂಕ್ ಬರೋಲ್ಲ. ಯಾರು ಚೆನ್ನಾಗಿ ಓದಿರ್ತಾರೆ ಫಸ್ಟ್ ರ್ಯಾಂಕು, ಸೆಕೆಂಡ್ ರ್ಯಾಂಕ್, ಥರ್ಡ್ ರ್ಯಾಂಕ್ ಅಲ್ಲದೆ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿರೋರು ಕರೆಕ್ಟಾಗಿ ಓದಿದ್ರೆ ಮಾತ್ರ. ಆಮೇಲೆ ಜೊತೆಗೆ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ನಮ್ಮಲ್ಲಿ ತರಕಾರಿಯವರು ಅಷ್ಟೇ ಏನು ಮಾಡ್ತಾರೆ ಅಂದರೆ ಎಲ್ಲ ನೆಟ್ಬಿಟ್ಟೆ ನಮ್ಮನ್ಗೆ ಫೋನ್ ಮಾಡೋದು. ಆ ನೆಡಕ್ಕಿಂತ ಮುಂಚಿತವಾಗಿ ಭೂಮಿ ಫಲವತ್ತತೆ ಮಾಡ್ಕೊತು ಅಂದರೆ, ಕೊಟ್ಟಿಗೆ ಗೊಬ್ಬರ ರೆಡಿ ಮಾಡ್ಕೊತು ಅಂತ ಅಂದರೆ, ನಿಮ್ಮ ಭೂಮಿ ಎಷ್ಟೇ ವರ್ಷ ಸೊತೋಗಿದ್ರೂ ಕೂಡ ನಿಮ್ಮದು ಅಲ್ಲಿ ಅರ್ಧದಿಂದ ಮುಕ್ಕಾಲು ವಾಸೆ ನಿಮ್ಮದು ಫಸ್ಟ್ ಕ್ಲಾಸ್ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಬೆಳೆಗೆ ನಿಮಗೆ ಇನ್ನೂ ಚೆನ್ನಾಗಾಗುತ್ತೆ. ಯಾಕೆಂದರೆ ಯಾವಾಗ ನಿಮ್ಗೆ ಕೆಮಿಕಲ್ ಬೀಳಿಲ್ವೋ ಅಲ್ಲಿ ತನ್ನಷ್ಟಕ್ಕೆ ತಾನೇ ಚೆನ್ನಾಗಾಗುತ್ತೆ. ಆದರೆ ನಾನು ಹೇಳೋದು ಏನಪ್ಪ ಅಂತ ಅಂದರೆ, ನೀವು ಏನೂ ಮಾಡದೇ ಇದ್ರೂ ಕೂಡ ನಮ್ಮದು ಕೊಟ್ಟಾಗ ಡೆವಲಪ್ಮೆಂಟ್ ಕಂಡೇ ಕಾಣುತ್ತೆ. ಫರ್ಟಿಲೈಸರ್ಗಿಂತ ಚೆನ್ನಾಗಿ ಬರುತ್ತೆ, ಅದಂತೂ ಗ್ಯಾರಂಟಿ. ಆದರೆ ನೀವು ಕೆಮಿಕಲ್ ಮಾಡಿದ್ರೂ ಕೂಡ ನಮ್ಮದು ಕೊಟ್ಟಾಗ ಚೆನ್ನಾಗಿ ಬರುತ್ತೆ. ನಿಮ್ಗೆ ಏನಪ್ಪ ಅಂತ ಅಂದರೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ಯಾಕೆ ಅಂತಂದರೆ ನಾವು ಫಲವತ್ತತೆ ಮಾಡ್ಕೊಂಡಾಗ ನಾವು ಹೇಳಿದ ರಿಸಲ್ಟ್ ಬರುತ್ತೆ. ಅದಕ್ಕೋಸ್ಕರ ದಯಮಾಡಿ ಪ್ರತಿಯೊಬ್ಬರು ಕೂಡ ಹೇಳಿದ ಪದ್ಧತಿನ ಫಾಲೋ ಮಾಡಿ ಅಂತ ಅನ್ನೋಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್, ತುಂಬ ಧನ್ಯವಾದಗಳು. ಸೊ ವೀಕ್ಷಕರೇ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಚಾಲೆಂಜ್ ತಾಕತ್ತಿರೋದಕ್ಕೆ ಚಾಲೆಂಜ್ ಮಾಡ್ತಾ ಇರೋದು. ನಮ್ಮ ಪದ್ಧತಿ ಫಾಲೋ ಮಾಡಿ. ನೋ ಫೇಲ್ಯೂರ್, ಓನ್ಲಿ ಸಕ್ಸಸ್. ಮಿನಿಮಮ್ 5 ಲಕ್ಷ ಗ್ಯಾರಂಟಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಧನ್ಯವಾದ. ಇನ್ನೊಂದೇ ಹೇಳ್ಬಿಡ್ತೀನಿ, ಯಾಕೆಂದ್ರೆ ಅಡಿಕೆ ಗಿಡದ್ದು ಎಲ್ಲ ನೋಡ್ತಾ ಇದಾರೆ. ಯಾಕೆಂದ್ರೆ ಸಾಯ್ತಾ ಇರೋ ಗಿಡ ಬದುಕಿದೆ. ನಾನು ಹೇಳ್ತಾ ಇರೋದು ಸುಳಿವು ಹೋಗಿರೋದ್ರ ಮೇಲೆ ಚಾಲೆಂಜ್ ಮಾಡ್ತಾ ಇರೋದು. ಸುಳಿವು ಹೋಗಿರೋದ್ರ ಮೇಲೆ ಚಾಲೆಂಜ್ ಮಾಡ್ತಾ ಇರೋದು. ಅದು ಬಂದೇ ಬರ್ತದೆ. ನೀವು ಕೆಮಿಕಲ್ ಹಾಕಿರಿ, ಏನಾರು ಹಾಕಿರಿ, ಬಿಟ್ಬಿಡಿ. ಮುಂದಕ್ಕೆ ನಾವು ಹೇಳ್ದಂಗೆ ಮಾಡಿ, ಬರೀ ಕೇವಲ 2 ರಿಂದ 3 ತಿಂಗಳೊಳಗಡೆ ನಿಮಗೆ ಅದರಲ್ಲಿ ರಿಸಲ್ಟ್ ಕೊಡ್ತೀವಿ. ಸೊ ಬರೀ ಬಾಳೆ ಅಲ್ಲ, ತೆಂಗಾಗಲಿ, ಅಡಿಕೆ ಆಗಲಿ, ಕಬ್ಬಾಗಲಿ, ತರಕಾರಿಗಳಾಗಲಿ, ಪೊಮೊಗ್ರೆನೇಟ್, ದಾಳಿಂಬ್ರೆ ಆಗಲಿ, ಆಲೂಗಡ್ಡೆ, ಏನಾರು ಬೆಳೀರಿ, ನಮ್ದೆಲ್ಲದಕ್ಕೂ ಒಂದೇ ಫಾರ್ಮುಲಾ, ಒಂದೇ ಮ್ಯಾಜಿಕ್. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. ನಮಸ್ತೆ.